ಮೊದಲಿಗೆ ರಾಮ್, ಅಲ್ಲ ಅಮ್ಮ, 30 ವರ್ಷದಿಂದ ಓಡಾಡ್ಕೊಂಡಿದ್ದವಳು ಇವತ್ತು ನಿನಗೆ ಮೈ ಬಗ್ಗುತ್ತಾ ಹೇಳು? ಆಗ ಚಂದ್ರಿಕಾ, ಅದು ಹೇಗೆ ಆಗುತ್ತೆ? ಅಮ್ಮನಿಗೆ ವಯಸ್ಸಾಗಿಲ್ವಾ? ಲೇ ಚಂದ್ರಿಕಾ, ವಯಸ್ಸು ಅಮ್ಮನಿಗೆ ಮಾತ್ರ ಆಗುತ್ತಾ? ನಿನಗೆ ಆಗಲ್ವಾ? ನನಗೆ ಆಗಲ್ವಾ? ನನ್ನ ಹೆಂಡತಿಗೆ ಆಗಲ್ವಾ? ನಾನು ಬಂದಾಗ್ಲಿಂದ ನೋಡ್ತಾನೇ ಇದ್ದೀನಿ, ಬೇಕು ಅಂತ ನನ್ನ ಹೆಂಡತಿನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಆಗ ಶ್ರವಣ್, ಭಾವ ಹೋಗ್ಲಿ ಬಿಡಿ, ಎಷ್ಟೇ ಆಗಲಿ ಮನೆಗೆ ದೊಡ್ಡವರು ಅವರು. ಆಗ ರಾಮ್, ಹೀಗೆ ಅನ್ಕೊಂಡು ಸುಮ್ಮನೆ ಇದ್ದೆ, ಈ ಅಮ್ಮ ಜಾಸ್ತಿ ಆಡ್ತಾ ಇರೋದು. ಆಗ ಭೂಮಿ, ಮಾವ ದಯವಿಟ್ಟು ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಆಗ ರಾಮ್, ಆಗ್ತಿಲ್ಲಮ್ಮ, ನನಗೆ ಸಂಗೀತನ ನೋಡಿ ಹೊಟ್ಟೆ ಉರ್ಕೊತಾ ಇದ್ದೀನಿ. ಎಷ್ಟೋ ವರ್ಷಗಳ ನಂತರ ಈ ಅಮ್ಮನಿಗೆ ಹುಷಾರಿಲ್ಲ ಅಂತ ಎದ್ನೋ ಬಿದ್ನೋ ಅಂತ ಓಡ್ಕೊಂಡು ಬಂದ್ವಿ. ಕಡೆ ಪಕ್ಷ ಹೇಗಿದ್ದೀರಾ ಅಂತ ಕೇಳೋದಿರ್ಲಿ, ಯಾಕೆ ಬಂದ್ರಿ ಅಂತಾರೆ. ಇಷ್ಟು ಜನ ಸೇರಿದೀವಿ, ಒಟ್ಟಿಗೆ ಕೂತು ಊಟ ಮಾಡ್ತಾ ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂದರೆ ಇಲ್ಲದೆ ಇರೋ ನೇಮ ಇವ್ರದು. ಗಂಡಸರ ಜೊತೆ ಕೂತ್ಕೊಂಡು ಊಟ ಮಾಡಬಾರ್ದಂತೆ. ಈ ಮನೆ ಮಗಳಿಗೆ ಅಪ್ಲೈ ಆಗದೆ ಇರೋ ನೇಮ ಈ ಮನೆ ಸೊಸೆಯಂದ್ರಿಗೆ ಯಾಕೆ ಆಗುತ್ತೆ? ಮಗಳ ಕಣ್ಣಿಗೆ ಬೆಣ್ಣೆ, ಸೊಸೆಯಂದ್ರ ಕಣ್ಣಿಗೆ ಸುಣ್ಣ. ಒಳ್ಳೆ ನ್ಯಾಯ ಈ ಅಮ್ಮಂದು. ಈ ಥರ ಪಕ್ಷಪಾತ ನನ್ನ ಜೀವನದಲ್ಲಿ ಎಲ್ಲೂ ನೋಡಿಲ್ಲ. ಸುಮ್ಮನೆ ಇರೋಣ ಅಂದರೆ ಮಾತಿಗೂ ಸಂಗೀತನಿಗೆ ಕೊಂಕು ಮಾತಾಡೋದು. ಮಹಾರಾಣಿ ಥರ ಮನೆಯಲ್ಲಿದ್ದ ನನ್ನ ಹೆಂಡತಿನ ಕೆಲಸದವ್ರ ಥರ ಟ್ರೀಟ್ ಮಾಡ್ತೀರಾ. ಆಗ ದೇವಯಾನಿ, ರಾಮಣ್ಣ, ಯಾಕೆ ಹಾಗೆಲ್ಲ ಅನ್ಕೋತೀರಿ? ಏನೋ ಸೊಸೆ ಮೇಲಿನ ಪ್ರೀತಿಯಿಂದ ಪಾಪ ಅಮ್ಮ. ಆಗ ರಾಮ್, ಪ್ರೀತಿನ, ಒಬ್ಬ ಮನುಷ್ಯನ ಹಿಂಸೆ ಮಾಡೋದು ಇದು ಯಾವ ಥರ ಪ್ರೀತಿ ದೇವಯಾನಿ? ಇಷ್ಟು ಜನಕ್ಕೆ ಎಲ್ಲ ಒಬ್ಬಳೇ ಅಡುಗೆ ಮಾಡೋದು ಅದು ಪ್ರೀತಿನ? ವರ್ಷಕ್ಕೆ ಆಗುವಷ್ಟು ಉಪ್ಪಿನಕಾಯಿ ಇವಳ ಒಬ್ಬಳ ಕೈಯಲ್ಲಿ ಮಾಡಿಸೋದು ಪ್ರೀತಿನ? ರಾತ್ರಿ ಹೊತ್ತಲ್ಲಿ ಬೇಕು ಅಂತಾನೆ ಸೀರೆ ಒಗ್ಸೋದು ಪ್ರೀತಿನ? ಈಗ ಈ ಸಂಡಿಗೆ ಪ್ರೀತಿ ಬೇರೆ, ಅಷ್ಟು ದೊಡ್ಡ ಪಾತ್ರೆಯಲ್ಲಿ. ಈ ಥರ ಪ್ರೀತಿ ಯಪ್ಪ ಯಾರಿಗೂ ಬೇಡ. ನನಗೆ ತಡೆಯೋಕೆ ಆಗ್ತಿಲ್ಲ ಇವರ ಪ್ರೀತಿನ. ಆಗ ಸಂಗೀತ, ರೀ ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಸ್ವಲ್ಪ ಸಮಾಧಾನವಾಗಿ ಇರಿ. ಬಿಟ್ಟ ಬಾನ ಆಡಿದ ಮಾತನ್ನ ಯಾವತ್ತೂ ವಾಪಸ್ ತೆಗೆದುಕೊಳ್ಳೋಕೆ ಆಗಲ್ಲ ಅನ್ನೋದು ನಿಮಗೆ ಗೊತ್ತಿಲ್ವಾ? ಪ್ಲೀಸ್ ಸುಮ್ಮನೆ ಇರ್ರಿ. ಆಗ ರಾಮ್, ಸಂಗೀತ, ಸುಮ್ಮನೆ ಇದ್ದಿದ್ದಕ್ಕೇನೆ ಈ ಅಮ್ಮ ತಲೆ ಮೇಲೆ ಕುಣಿತಾ ಇರೋದಕ್ಕೆ ಇವ್ರ ಕಾಟನ ತಗೊಳ್ಳೋಕೆ ಆಗದೆ ನಮ್ಮಪ್ಪ ಮನೆ ಬಿಟ್ಟು ಹೋಗಿರೋದು. ಆಗ ಸಂಗೀತ, ಅತ್ತೆ, ಇವರೇನೋ ಆವೇಶದಲ್ಲಿ ಮಾತಾಡ್ಬಿಟ್ರು. ಎಷ್ಟೇ ಆಗಲಿ ನಿಮ್ಮ ಮಗ ಅಲ್ವಾ ಅತ್ತೆ, ದಯವಿಟ್ಟು ಏನು ಅಂದ್ಕೋಬೇಡಿ. ಬೇಕಾದರೆ ಇವರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೊಂದ್ಕೋಬೇಡಿ ಅತ್ತೆ. ರೀ ಅತ್ತೆ, ಅಯ್ಯೋ ಏನ್ರಿ ನೀವು ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಸ್ವಲ್ಪ ಸಮಾಧಾನವಾಗಿ ಇರಬೇಕು ತಾನೇ. ಆಗ ಕೇಶವ, ಅಲ್ಲ ಅಣ್ಣ, ಇದನ್ನೇ ನೀನು ಹಿಂಸೆ ಅಂತ ಕರೆದ್ರೆ ಇಷ್ಟು ವರ್ಷದಿಂದ ನಾವು ಅನುಭವಿಸ್ತಾ ಇರೋದನ್ನ ಏನಂತ ಕರಿಬೇಕು? ಆದರೂ ನಮಗೆ ಯಾವತ್ತೂ ಅಮ್ಮನ ಎದುರುಗಡೆ ನಿಂತು ವಾದಿಸಿದವರು ಅಲ್ಲ. ಆಗ ರಾಧಾ, ಅವ್ರ ಮೇಲೆ ಅವಲಂಬನೆ ಆಗಿದ್ದೀವಿ ಅನ್ನೋ ಭಯಕ್ಕೆ ಸುಮ್ಮನೆ ಇಲ್ಲ ಭಾವ, ನಾವು ಅವರ ಮೇಲೆ ಇರೋ ಗೌರವಕ್ಕೆ ಸುಮ್ಮನೆ ಇದ್ದೀವಿ. ಆಗ ಶ್ರವಣ್, ಭಾವ, ನಾನು ಪೊಲೀಸ್ ಆಗಿದ್ದವನು, ಈಗ ಲಾಯರ್ ಆಗಿದ್ದೀನಿ. ಜನ ನನ್ನ ನೋಡ್ತಿದ್ರೆ ಹೆದರ್ತಾರೆ, ಗೌರವ ಕೊಡ್ತಾರೆ ಅಂತ ನಾನು ನಿಮ್ಮ ತಾಯಿ ಇಷ್ಟೆಲ್ಲ ಮಾತಾಡಿದ್ರು, ಅಕ್ಕನ್ನ ಇಷ್ಟೆಲ್ಲ ಗೋಳ್ಹಿಕೊಂಡ್ರು, ಯಾಕೆ ಸುಮ್ಮನೆ ಇರ್ತೀನಿ ಹೇಳಿ? ಒಂದು ಅವರು ಹಿರಿಯರು, ಇನ್ನೊಂದು ಅವರ ಮೇಲೆ ಇರೋ ಗೌರವ. ಆಗ ಕೇಶವ, ಅಣ್ಣ, ಸಂಬಂಧಗಳು ಅಂದಮೇಲೆ ಸಿಹಿನೂ ಇರುತ್ತೆ ಕಹಿನೂ ಇರುತ್ತೆ, ಎರಡು ಸಮಾನವಾಗಿ ಸ್ವೀಕರಿಸಬೇಕು, ಬೇವು ಬೆಲ್ಲದ ಥರ. ಆಗ ರಾಧಾ, ಅತ್ತೆ ತುಂಬ ಒಳ್ಳೆಯವರು, ಆದರೆ ಅದು ಯಾಕೆ ಅವಾಗವಾಗ ಪಿತ್ತ ನೆತ್ತಿಗಿರುತ್ತೋ ಗೊತ್ತಿಲ್ಲ, ಅವಾಗವಾಗ ಈ ಥರದ್ದು ಏನೋ ಒಂದು ಮಾತಾಡ್ತಿರ್ತಾರೆ ಭಾವ. ಆಗ ದೇವಯಾನಿ, ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಅಲ್ವಾ ರಾಧಾ? ಅದನ್ನು ಮೀರಿ ಹೀಗೆಲ್ಲ ಮಾಡಿದರೆ ಅವರ ವಯಸ್ಸಿಗೂ ಇದೆಲ್ಲ ಚೆನ್ನಾಗಿರುತ್ತಾ? ಆಗ ಕೇಶವ, ಅದೇನೋ ಹೇಳ್ತಾರಲ್ಲ, ದೆವ್ವ ಹೋಗಬೇಕಾದ್ರೆ ಕೊಂಬು ಮುರಿದು ಹೋಯಿತು ಅಂತ, ಹಾಗೆ. ಆಗ ರಾಮ್, ಅಜಿತಾ, ಬೆಟರ್ ನಾವು ಈಗಿಂದೀಗಲೇ ಹೊರಟು ಬಿಡೋಣ. ಆಗ ಸಂಗೀತ, ರೀ ಯಾಕ್ರಿ ಇಷ್ಟು ಆತರ ಪಡ್ತಿದ್ದೀರಾ? ನಿಮ್ಮ ಮಾತಿಂದ ಅತ್ತೆ ತುಂಬ ಅಂದ್ಕೊಂಡಿರ್ತಾರೆ. ಈ ಟೈಮಲ್ಲಿ ಅವರನ್ನು ಬಿಟ್ಟು ಹೋಗೋದು ಸರಿನಾ? ಬೇಡ ರೀ, ತಪ್ಪಾಗುತ್ತೆ ಅದು. ಆಗ ಭೂಮಿ, ಹೌದು ಅತ್ತೆ ಹೇಳ್ತಾ ಇರೋದು ಸರಿಯಾಗಿದೆ. ನಾವು ಅಜ್ಜಿ ಮನಸ್ಸನ್ನ ಹೇಗಾದರೂ ಮಾಡಿ ಬದಲಾಯಿಸಿ ಅವರ ನಿಜವಾದ ವ್ಯಕ್ತಿತ್ವನ ನೋಡಿ ಇಲ್ಲಿಂದ ಹೋಗಬೇಕು. ಆಗ ಸತ್ಯಣ್ಣ, ಅಜಿತಾ, ನೀನ್ಯಾಕೋ ಮಾತಾಡ್ತಿಲ್ಲ, ನಿನ್ನ ಅಭಿಪ್ರಾಯ ಏನು ಅಂತ ಹೇಳು ಅಂದರೆ ಈ ವಿಷಯದಲ್ಲಿ. ಆಗ ಅಜಿತ್, ಮಾನಸಿಕವಾಗಿ ಅಜ್ಜಿ ತುಂಬ ನೊಂದಿದ್ದಾರೆ ಅನ್ನೋದು ನನ್ನ ಒಪಿನಿಯನ್. ಆಗ ರಾಧಾ, ಅಂದರೆ ನಿನ್ನ ಮಾತಿನ ಅರ್ಥ? ಆಗ ಅಜಿತ್, ಮಾತು ಬರದೇ ಇರೋ ಮಗು ಹೊಟ್ಟೆ ನೋವು ಬಂತು ಅಂತ ಹೇಳಿದರೆ ಅದು ಏನು ಮಾಡುತ್ತೆ ಹೇಳಿ? ಅಳುತ್ತೆ, ಕೂಗಾಡುತ್ತೆ, ಕೈಗೆ ಏನು ಸಿಗುತ್ತೋ ಅದನ್ನು ಬಿಸಾಕುತ್ತೆ. ನನಗೆ ಈಗ ಅಜ್ಜಿನ ನೋಡಿದರೆ ಮಾತು ಬರದೇ ಇರೋ ಚಿಕ್ಕ ಮಗು ನೋಡಿದ ಹಾಗೆ ಆಗ್ತಾ ಇದೆ. ಸಾಹೇಬ್ರೆ, ನೀವು ಹೇಳ್ತಾ ಇರೋದು ಕರೆಕ್ಟೇ, ನನಗೂ ಅದೇ ರೀತಿ ಅನಿಸ್ತಾ ಇದೆ. ಪಾಪ ಅಜ್ಜಿ ಮನಸ್ಸಲ್ಲಿ ಯಾವುದೋ ಗಾಢವಾಗಿರೋ ನೋವಿದೆ, ಯಾರ ಹತ್ರ ಅವರು ಹೇಳ್ಕೊಂಡಿಲ್ಲ ಅನಿಸುತ್ತೆ. ಅದೇ ಇರಬೇಕು ಅಜ್ಜಿನ ಈ ರೀತಿ ಕಾಡಿಸ್ತಾ ಇರೋದು. ಅಜ್ಜಿ ಮನಸ್ಸಲ್ಲಿ ಅದು ಏನಿದೆ ಅನ್ನೋದನ್ನು ನಾವೆಲ್ಲರೂ ಕಂಡು ಹಿಡಿದು ಅದಕ್ಕೆ ಒಂದು ಪರಿಹಾರ ಕೊಟ್ಟರೆ ಖಂಡಿತವಾಗ್ಲೂ ಅವರು ನಮ್ಮೆಲ್ಲರಂತೆ ಆಗಿಬಿಡ್ತಾರೆ. ಆಗ ಅತ್ತೆ ಸೊಸೆನೂ ಒಂದಾಗ್ತಾರೆ, ನಾವೆಲ್ಲರೂ ಖುಷಿಯಾಗಿ ಇರಬಹುದು. ಏನಂತೀರಾ? ಆಗ ಶ್ರವಣ್, ಸರಿ, ಈಗ ಏನು ಮಾಡಬೇಕು ಅಂತಿದ್ದೀರಾ? ಆಗ ಅಜಿತ್, ನಾನು ಮತ್ತೆ ಮನಸ್ವಿನಿ ಹೋಗಿ ಅಜ್ಜಿ ಹತ್ರ ಸಪ್ರೇಟಾಗಿ ಮಾತಾಡ್ತೀವಿ, ಪರಿಸ್ಥಿತಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಗಬಹುದು.
ಆಗ ಚಂದ್ರಿಕಾ, ರೀ ಅದೇ ಹೆಂಡತಿ ಗುಲಾಮ ನಮ್ಮ ರಾಮಣ್ಣ ಇದಾನಲ್ಲ, ಅವನ ಬುದ್ಧಿ ಇನ್ನೂ ಬದಲಾಗೇ ಇಲ್ಲ ಕಣ್ರಿ. ಏನೋ ಇಷ್ಟು ವರ್ಷ ಮೇಲಿಂದ ಊರಿಗೆ ಬಂದಿದ್ದಾನೆ ಅಂತ ನಾವೆಲ್ಲ ಸುಮ್ಮನೆ ಇದ್ರೆ ನಮ್ಮಮ್ಮನಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾನೆ. ಅವನ ಅದೃಷ್ಟಕ್ಕೆ ನೀವು ಊರಲ್ಲಿ ಇಲ್ಲ. ನೀವೇನಾದರೂ ಊರಲ್ಲಿ ಇದ್ದಿದ್ರೆ ಅವನ ಮೂಳೆಗಳನ್ನು ಹಾಗೆ ಪುಡಿ ಪುಡಿ ಅಂತ ಮುರಿದು ಬಿಡ್ತಿದ್ರಿ. ನೋಡಿ, ನೀವು ಆದಷ್ಟು ಬೇಗ ಊರಿಗೆ ಬನ್ನಿರಿ. ನೀವು ಬಂದ್ರೇನೆ ಅಮ್ಮಂಗೆ ಧೈರ್ಯ ಬರೋದು. ಸರಿ, ಬೇಗ ಬನ್ನಿ. ಆಗ ನಿಂಗವ್ವಜ್ಜಿ, ಏನಪ್ಪ ನನ್ನ ದೊರೆ, ನನ್ನ ಹಿಂಸೆ ತಡೆಯೋಕೆ ಆಗದೆ ನೀನು ನನ್ನನ್ನು ಬಿಟ್ಬಿಟ್ಟು ಓಡಿ ಹೋದೆಯಾ? ನಿನ್ನನ್ನು ನಾನು ಪಟ್ಟ ಪಾಡು ಯಾವ ದೇವರ ಹತ್ರ ಹೇಳ್ಕೊಳ್ಳಿ? ನೀನೇನೋ ನಿನ್ನ ಸುಖ ನೋಡಿಕೊಂಡು ಓಡಿ ಹೋದೆ. ಆದರೆ ನೀನು ಕೊಟ್ಟಿಯಲ್ಲ 3 ಮುತ್ತುಗಳನ್ನು, ಅವರನ್ನು ಸಾಕಿ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಈ ಸಂಸಾರದ ಭಾರ ಹೊತ್ಕೊಂಡು ನನ್ನ ಮಕ್ಕಳು ಇವತ್ತು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗೋ ಹಾಗೆ ಮಾಡಿದ್ದೀನಿ. ಅದಕ್ಕೆ ಸರಿಯಾದ ಮರ್ಯಾದೆ ನನಗೆ ಸಿಕ್ತು ಬಿಡು, ನನಗೆ ಸಿಕ್ತು. ಆಗ ಭೂಮಿ, ಅಜ್ಜಿ, ನಿಮ್ಮ ದೊಡ್ಡ ಮಗ ಹೇಗೆ ಅನ್ನೋದನ್ನು ನಾವು ಹೇಳಿ ನೀವು ತಿಳ್ಕೋಬೇಕಾಗಿಲ್ಲ ಅಲ್ವಾ? ಆಗ ಅಜಿತ್, ಗುಣದಲ್ಲಿ ಅವನು ನಿಮ್ಮ ಮಗ, ಹಾಗೆ ಅಪರಂಜಿ ಚಿನ್ನ, ಹಾಗೆ ಕೋಪನೂ ಅಷ್ಟೇ ನಿಮ್ಮ ಹಾಗೆ ಮೂಗಿನ ತುದಿಯಲ್ಲೇ. ಆಗ ಭೂಮಿ, ಅಜ್ಜಿ, ನೀವು ಯಾರಿಗಾದರೂ ಸುಮ್ಮನೆ ಬೈತೀರಾ? ಇಲ್ಲ ತಾನೇ? ಅವರು ಮಾಡಿರೋ ತಪ್ಪನ್ನು ತಿದ್ಕೊಳ್ಳಿ, ಸುಧಾರಿಸ್ಕೊಳ್ಳಿ ಅಂತ ತಾನೇ ನೀವು ಬೈಯೋದು? ಅಪ್ಪ ಮಾಡಿದ್ದು ಅದನ್ನೇ, ಎಷ್ಟೇ ಆದರೂ ನಿಮ್ಮ ಮಗ ಅಲ್ವಾ, ಕ್ಷಮಿಸ್ಬಿಡಿ. ಆಗ ನಿಂಗವ್ವಜ್ಜಿ, ಏನಂದ ಅವನು? ನಿಮ್ಮ ತಾತ ನನ್ನಿಂದ ಓಡಿ ಹೋದ್ನಾ? ಅಜಿತ, ನಿಮ್ಮ ತಾತ ಸುಮ್ಮನೆ ಓಡಿ ಹೋಗಲಿಲ್ಲ, 3 ಮಕ್ಕಳ ಮಡಿಲಲ್ಲಿ ಹಾಕಿ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಓಡಿ ಹೋದ. ಆದರೆ ನಾನು ಆ ಮಕ್ಕಳಿಗೆ ತಾಯಿಯಾಗಿ ತಂದೆಯಾಗಿ ಮಕ್ಕಳಿಗೆ ವಿದ್ಯಾಬುದ್ಧಿ ಕೊಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಆಳೆತ್ತರಕ್ಕೆ ಬೆಳೆಸಿದ್ದೀನಿ. ಪ್ರತಿಯೊಂದು ಕೊಂಕು ನುಡಿಯೋ ಈ ಸಮಾಜದಲ್ಲಿ ಗೌರವದಿಂದ ತಲೆ ಎತ್ಕೊಂಡು ತಿರುಗೋ ಹಾಗೆ ಮಾಡಿದ್ದೀನಿ ಅಂತ ನನ್ನನ್ನು. ಆಗ ಭೂಮಿ, ಅಜ್ಜಿ, ತಪ್ಪು ಎಲ್ಲರಿಂದನೂ ಆಗುತ್ತೆ ಅಲ್ವಾ? ಆಗ ಅಜಿತ್, ಯಾಕೆ ನಿಮ್ಮಿಂದ ಆಗಿಲ್ವಾ? ಅಥವಾ ಆಗೇ ಇಲ್ವಾ? ಆಗಿದೆ. ಅದಕ್ಕೆ ನಮ್ಮತ್ತೆ ಕೈಲಿ ಬೈಸ್ಕೊಂಡಿದ್ದೀನಿ, ಒದೆಗಳನ್ನು ತಿಂದಿದ್ದೀನಿ ಗೊತ್ತಾ? ಆದರೆ ಯಾವತ್ತೂ ಕಾಲಿಟ್ಟ ಮನೆಯಿಂದ ಓಡಿ ಹೋಗಲಿಲ್ಲ ನಿಮ್ಮ ಅಮ್ಮನ ಹಾಗೆ. ರಾಮ ನನ್ನ ದೊಡ್ಡ ಮಗ, ಅವನ್ನ ಕಂಡ್ರೆ ನನಗೆ ವಿಪರೀತವಾದ ಪ್ರೀತಿ. ಯಾವತ್ತೂ ಈ ಅಮ್ಮನ ಮಾತನ್ನು ಮೀರಿದವನು ಅಲ್ಲ ಅವನು ಅಂತ ನನ್ನ ಮಗನ ಕಾಗೆ ಗುಬ್ಬಿನ ಹಾರಿಸ್ಕೊಂಡು ಹೋದ್ಲು ನಿಮ್ಮ ಅಮ್ಮ. ಯಾಕೆ? ಒಂದು ಜಾಗದಲ್ಲಿ ಬೆಳೆದಿರೋ ಗಿಡನ ಬುಡದ ಸಮೇತ ಕಿತ್ಕೊಂಡು ಇನ್ನೊಂದು ಜಾಗದಲ್ಲಿ ನೆಟ್ರೆ ಮಾರನೇ ದಿನಕ್ಕೆ ಬೆಳೆದ್ಬಿಡುತ್ತಾ? ಅದು ಹೇಗೆ ಆಗುತ್ತೆ? ಆ ಮಣ್ಣು ಬೇರೆ, ಈ ಮಣ್ಣು ಬೇರೆ. ಗಾಳಿ ನೀರು ಹೊಂದ್ಕೊಂಡು ಬೆಳೆಯೋದಕ್ಕೆ ಸಮಯ ಬೇಕಾಗುತ್ತೆ. ಆಗ ಅಜಿತ್, ಮನೆಗೆ ಬಂದ ಸೊಸೆ ಕೂಡ ಹಾಗೆ ಅಲ್ವಾ ಅಜ್ಜಿ? ಆಗ ಭೂಮಿ, ಅಜ್ಜಿ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಬ್ಬರನ್ನ ಮದುವೆಯಾಗಿ ಹೊಸ ಮನೆಗೆ ಸೊಸೆಯಾಗಿ ಬಂದವಳಿಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ? ಆಗ ಅಜಿತ್, ನೀವು ಕೂಡ ಬೇರೆ ಮನೆಯಿಂದ ಈ ಮನೆಗೆ ಬಂದ ಸೊಸೆನೇ ತಾನೆ ಅಜ್ಜಿ? ಈ ಮನೆಗೆ ಬಂದಿದ್ದ ತಕ್ಷಣ ನೀವು ಎಲ್ಲರ ಕೈಲೂ ಸೈ ಅನ್ನಿಸ್ಕೊಂಡ್ಬಿಟ್ರಾ? ಎಲ್ಲರೂ ನಿಮ್ಮನ್ನು ಒಪ್ಕೊಂಡ್ಬಿಟ್ರಾ? ಇದನ್ನೆಲ್ಲ ಪಕ್ಕಕ್ಕೆ ಇಡೋಣ. ಅಜ್ಜಿ, ಅಮ್ಮನೇ ನನಗೆ ಇಲ್ಲಿ ಇರೋದಕ್ಕೆ ಆಗಲ್ಲ ಅಂತ ಗಲಾಟೆ ಮಾಡಿ ಇಲ್ಲಿಂದ ಹೋದ್ರ? ನಮ್ಮಪ್ಪ ತಾನೇ ಹೇಳಿದ್ರು ಇಲ್ಲಿ ಇರೋದು ಬೇಡ, ನಾವು ಹೋಗೋಣ ಅಂತ. ಆಗ ಭೂಮಿ, ಯಾಕೆ ಕರ್ಕೊಂಡು ಹೋದ್ರು? ಆಗ ನಿಂಗವ್ವಜ್ಜಿ ತಲೆ ಕೆಡಿಸ್ಬಿಟ್ಲು ಅವಳು. ಆಗ ಅಜಿತ್, ಒಬ್ರು ತಲೆ ಕೆಡಿಸಿದ್ರೆ ತಲೆ ಕೆಡಿಸಿಕೊಳ್ಳುವಷ್ಟು ವೀಕಾಗಿ ಬೆಳೆಸಿದ್ರ ತಮ್ಮ ಮಗನ್ನ? ಆಗ ಭೂಮಿ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಕೊನೆಯವರೆಗೂ ನಿನ್ನ ಎಲ್ಲ ಸುಖ ದುಃಖಗಳಲ್ಲಿ ಸಮಾನವಾಗಿ ಇರ್ತೀನಿ ಅಂತ ಸಪ್ತಪದಿ ತುಳಿದಿರ್ತಾನೆ ಗಂಡ. ಯಾವತ್ತಿಗೂ ತನ್ನ ಹೆಂಡತಿನ ಬಿಟ್ಟು ಕೊಡುವುದಿಲ್ಲ ಆ ಗಂಡ. ನಮ್ಮ ಮಾವ ಮಾಡಿದ್ದು ಅದನ್ನೇ ಅಲ್ವಾ? ಆಗ ಅಜಿತ್, ಹೆಣ್ಣಿನ ಮೇಲೆ ದಿನ ದೌರ್ಜನ್ಯ ನಡೆಯೋ ಈ ಸಮಾಜದಲ್ಲಿ ಅದೇ ಹೆಣ್ಣಿಗೆ ಎಷ್ಟು ಜನ ಗೌರವ ಕೊಡುವಂಥ ಗಂಡಸರು ಇದ್ದಾರೆ. ಅದರಲ್ಲಿ ನಮ್ಮಪ್ಪ ಕೂಡ ಒಬ್ಬರು. ಆ ಗುಣನ ಅವರಲ್ಲಿ ಬೆಳೆಸಿದ್ದು ಯಾರು? ತಾವೇ ತಾನೆ. ಆಗ ಭೂಮಿ, ಮಗನಿಗೆ ಮದುವೆ ಮಾಡಬೇಕಾದ್ರೆ ಎಲ್ಲ ಅತ್ತೆಂದರು ಹೇಳ್ತಾರೆ, ಅಮ್ಮ ನೀನು ಸೊಸೆಯಲ್ಲ, ನನಗೆ ಮಗಳು ಇದ್ದ ಹಾಗೆ ಅಂತ. ಅದೇ ರೀತಿ ಅತ್ತೆಯಂದರು ನಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆಗ ಯಾವ ಸಮಸ್ಯೆನೂ ಇರೋಲ್ಲ, ಮನೆಯಲ್ಲಿ ಜಗಳನೂ ಆಗಲ್ಲ ಅಲ್ವಾ ಅಜ್ಜಿ? ಉದಾಹರಣೆಗೆ ನಾನು ಏನು ಹೇಳೋಕೆ ಬಂದೆ ಅಂದರೆ, ನನಗೆ ಗೊತ್ತಿರೋ ಒಬ್ಬರು ಅತ್ತೆ ಸೊಸೆ ಇದ್ದಾರೆ. ಅವರಿಬ್ಬರು ಎಷ್ಟು ಚೆನ್ನಾಗಿ ಇದ್ದಾರೆ ಗೊತ್ತಾ? ಅದರಲ್ಲೂ ಅತ್ತೆ ಸೊಸೆನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನೋಡಿದ ಜನ ಎಲ್ಲ ಇವರಿಬ್ಬರು ನಿಜವಾಗ್ಲೂ ಅತ್ತೆ ಸೊಸೆನ ಇಲ್ಲ ಅಮ್ಮ ಮಗಳು ಇರಬೇಕು ಅನ್ಕೋತಾರೆ. ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಆ ಮಟ್ಟಿನ ಪ್ರೀತಿ ಅವರಿಬ್ಬರಲ್ಲಿ ಇದೆ. ಆಗ ಅಜಿತ್, ಆ ಪ್ರೀತಿ ಹೇಗೆ ಬರುತ್ತೆ? ಪರಸ್ಪರ ಗೌರವ ಕೊಟ್ಟಾಗ್ಲಲ್ವಾ? ಆಗ ಭೂಮಿ, ತಮ್ಮ ಮಕ್ಕಳು ಏನೇ ಮಾಡಿದರೂ ಸಹಿಸ್ಕೊಳ್ಳೋ ತಾಯಿ ಸೊಸೆ ವಿಷಯದಲ್ಲಿ ಮಾತ್ರ ತಾರತಮ್ಯ ಯಾಕೆ ಮಾಡಬೇಕು? ಅವಳು ನನ್ನನ್ನೇ ನಂಬ್ಕೊಂಡು ಬಂದಿರೋ ಒಂದು ಕೂಸು ಅಂತ ತಾಯಿ ಅಂದ್ಕೊಂಡ್ರೆ ಆ ಮನೆ ನಂದ ಗೋಕುಲವಾಗಿ ಇರುತ್ತೆ ಅಲ್ವಾ ಅಜ್ಜಿ? ಆಗ ಅಜಿತ್, ಅಪ್ಪ, ನಿಮಗೆ ಅಮ್ಮನ ಮೇಲಿರೋ ಪ್ರೀತಿ ಎಷ್ಟು ಮುಖ್ಯನೋ ಅಜ್ಜಿಗೂ ನೀವು ಗೌರವ ಕೊಡಬೇಕಾಗಿರೋದು ಅಷ್ಟೇ ಮುಖ್ಯ. ಆಗ ಭೂಮಿ, ಮಾವ, ಇಲ್ಲಿರೋರಲ್ಲಿ ನಾನು ತುಂಬ ಚಿಕ್ಕವಳು. ಇದನ್ನು ಹೇಳಬಹುದು ಹೇಳಬಾರ್ದೋ ನನಗೆ ಗೊತ್ತಿಲ್ಲ. ತಪ್ಪಾಗಿದ್ದರೆ ಎಲ್ಲರೂ ನನ್ನನ್ನು ಕ್ಷಮಿಸಿ.
ನೋಡಿ, ಅಜ್ಜಿಯಿಂದ ನಿಮಗೆ ಕಿರಿಕಿರಿ ಆಗಿರಬಹುದು, ಆದರೆ ಅದನ್ನು ನಿಧಾನಕ್ಕೆ ಕೂತು ಮಾತಾಡಿ ಬಗೆಹರಿಸಿ. ಅದನ್ನು ಬಿಟ್ಟು ಪಾಪ ಅವರಿಗೆ ನೋವು ಆಗೋ ಹಾಗೆ ಮಾತಾಡಬಾರ್ದು ಅಲ್ವಾ? ಆಗ ರಾಮ್, ಅಮ್ಮ ದಯವಿಟ್ಟು ನನ್ನ ಕ್ಷಮಿಸಿಬಿಡಮ್ಮ, ನಿನ್ನ ಮನಸ್ಸು ನೋಯಿಸೋ ಥರ ನಾನು ಮಾತಾಡಬಾರ್ದಾಗಿತ್ತು. ಒಂದು ಮಾತು ಬೈದ್ರು ಹೊಡೆದ್ರು ಹೋಗೋ ದೂರಕ್ಕೆ ಅಂತ ತಳ್ಳಿದ್ರು ನಾನು ನಿನ್ನ ಮಗನೇ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸಿಬಿಡು. ಆಗ ಅಜಿತ್, ಇದು ನಿಮ್ಮನೆ ಅಲ್ಲ ನಮ್ಮನೆ ಅಂತ ಅನ್ಕೊಂಡಿದೀವಿ, ಅದು ನಿಜಾನ ಅಥವಾ ನಮ್ಮ ಭ್ರಮೇನಾ ಅಂತ ನೀವೇ ಹೇಳಬೇಕು. ಮುಗೀತಾ ನಿಮ್ಮ ಭಾಷಣ? ಬಿಟ್ರೆ ಮಾತಾಡ್ತಾನೆ ಇರ್ತೀರಾ? ಯಾವತ್ತಿದ್ರೂ ಈ ಮನೆ ಒಡತಿ ನಿಂಗವ್ವನೇ, ಎಲ್ಲ ಎದ್ದು ಹೋಗಿ. ಹೇಳಿದ್ದು ಕೇಳಿಸ್ಲಿಲ್ವಾ? ಹೊರಡಿ. ಆಗ ಶ್ರವಣ್, ನಾವು ಅವರಿಗೆ ಹತ್ತಿರ ಆಗಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಅವ್ರ ಮನಸ್ಸು ಮಾತ್ರ ಕರಗಲೇ ಇಲ್ವಲ್ಲ ಭಾವ. ಆಗ ಸಂಗೀತ, ಇದು ನಮ್ಮನೆಯಲ್ಲ ನನ್ನ ಮನೆ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ರು. ಅಲ್ಲ, ಇದಕ್ಕಿಂತ ಅವಮಾನ ಆಗಬೇಕಾ ನಮಗೆ? ಆಗ ರಾಮ್, ನಾವು ತಕ್ಷಣ ಇಲ್ಲಿಂದ ಹೊರಟು ಬಿಡೋಣ, ಇದು ಸರಿ ಹೋಗೋ ಸಂಬಂಧಗಳು ಅಲ್ಲ. ಸುಮ್ಮನೆ ಭ್ರಮೆಯಲ್ಲಿ ಬದುಕೋ ಬದಲು ನಾವು ಊರಿಗೆ ಹೋಗಿ ಸೇರ್ಕೊಂಡು ಬಿಡೋಣ, ನಮ್ಮ ಬದುಕುಗಳನ್ನು ನಾವು ನೋಡ್ಕೊಳ್ಳೋಣ. ಆಗ ಭೂಮಿ, ಮಾವ ನೀವು ಅಜ್ಜಿ ಥರ ಅವಸರ ಪಡಬೇಡಿ, ಹೇಗಿದ್ರೂ ಸತ್ಯನಾರಾಯಣ ಪೂಜೆ ಇದೆಯಲ್ಲ, ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು. ಆಗ ಅಜಿತ್, ಏನೂ ಬೇಕಾಗಿಲ್ಲ, ಅಜ್ಜಿ ಎಷ್ಟೇ ದೊಡ್ಡವರು ಇರಬಹುದು, ಆದರೆ ಅಮ್ಮ ಅಂತ ಬಂದಾಗ ನಮ್ಮೆಲ್ಲರಿಗೂ ಅವರೇ ದೊಡ್ಡವರು. ಅವರಿಗೆ ಅವಮಾನ ಆದಾಗ ಅದನ್ನು ಸಹಿಸ್ಕೊಂಡು ಕೂತ್ಕೊಳ್ಳೋ ಮಗ ಅಲ್ಲ ನಾನು ಸಾಹೇಬ್ರೆ, ಅದು ಹಾಗಲ್ಲ. ಆಗ ಶ್ರವಣ್, ಭೂಮಿ, ಪ್ರತಿಯೊಬ್ಬ ತಾಯಿನೂ ತನ್ನ ಮಗುಗೆ ಊಟ ಮಾಡಿಸುವಾಗ ಚಂದ್ರನ ತೋರಿಸಿ ಊಟ ಮಾಡಿಸ್ತಾಳೆ, ಆದರೆ ನಮ್ಮಕ್ಕ ಅಗೋ ಅಲ್ಲಿ ನೋಡು, ಆ ದಿಕ್ಕಲ್ಲೇ ನಿಮ್ಮ ಅಜ್ಜಿ ಮನೆ ಇರೋದು ಅಂತ ಹೇಳಿ ಊಟ ಮಾಡಿಸಿದ್ಲು. ಅಷ್ಟು ಗೌರವ ಪ್ರೀತಿ ಅತ್ತೆ ಅಂದರೆ. ಆಗ ಅಜಿತ್, ಆದರೆ ಆ ನೋವು ಅಜ್ಜಿಗೆ ಅರ್ಥ ಆಗಲಿಲ್ವಲ್ಲ, ಇನ್ನು ಇಲ್ಲಿ ಇದ್ದು ಪ್ರಯೋಜನ ಇಲ್ಲ, ಇದರ ಮೇಲೂ ಇಲ್ಲಿ ಇತ್ತು ಅಂತ ಹೇಳಿದರೆ ಅದು ಅಮ್ಮನಿಗೆ ಮಾಡೋ ಅತಿ ದೊಡ್ಡ ಅವಮಾನ. ಇಲ್ಲಿ ಇರೋದು ಬೇಡ, ಫಸ್ಟು ಹೊರಡೋಣ ನಡೀರಿ. ಆಗ ರಾಮ್, ನಾನು ಅಮ್ಮನ ಪಾಲಿಗೆ ಯಾವತ್ತೂ ಒಳ್ಳೆ ಮಗ ಅಂತ ಅನಿಸ್ಕೊಳ್ಳಿಲ್ಲ, ಇನ್ನು ಮುಂದೆ ಅನಿಸ್ಕೊಳ್ತೀನಿ ಅನ್ನೋ ನಂಬಿಕೆ ನನಗೆ ಇಲ್ಲ. ಕಡೆ ಪಕ್ಷ ನನ್ನ ಹೆಂಡತಿಗೆ ಒಳ್ಳೆ ಗಂಡನಾಗಿ ಮಕ್ಕಳಿಗೆ ಒಳ್ಳೆ ತಂದೆಯಾಗಿ ಆದರೂ ಬದುಕ್ಬಿಡ್ತೀನಿ, ಸಾಕು ಹೊರಟು ಬಿಡೋಣ. ಆಗ ಸಂಗೀತ, ಛೇ, ನಮ್ಮ ಭೂಮಿ ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗಿ ಹೋಯ್ತಲ್ಲ, ಏನು ಮಾಡೋದು? ಅತ್ತೆ ಜೊತೆ ಸುಖವಾಗಿ ಬದುಕೋ ಯೋಗ ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನಿಸುತ್ತೆ. ಆಗ ಭೂಮಿ, ಅತ್ತೆ ನೊಂದ್ಕೋಬೇಡಿ, 1-2 ದಿನ ಸಹಿಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಹೇಗೆ ಸಹಿಸ್ಕೊಳ್ಳಿ ಭೂಮಿ? ಇಡೀ ಕುಟುಂಬ ನನಗೋಸ್ಕರ ಒದ್ದಾಡ್ತಿರುವಾಗ ಅವರ ಮನಸ್ಸಿಗೆ ಇನ್ನಷ್ಟು ನೋವು ಕೊಡುವುದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಭೂಮಿ, ಎಲ್ಲರೂ ಹೊರಟು ಬಿಡೋಣ. ಆಗ ಶ್ರವಣ್, ನಾನು ಹೋಗಿ ಶಾರದಾನ ಕರ್ಕೊಂಡು ಬರ್ತೀನಿ, ಹೇಗೂ ಅತ್ತೆ ಜೊತೆನೇ ಇರ್ತಾಳಲ್ಲ. ಆಗ ಭೂಮಿ, ಹಾಗಾದರೆ ಅಜ್ಜಿಗೂ ಒಂದು ಮಾತು ಹೇಳೋಣ, ನಾವು ಎಲ್ಲರೂ ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ ಅಂತ. ಆಗ ಸಂಗೀತ, ಹೌದು ಭೂಮಿ, ನಿನ್ನ ಮಾತು ಕರೆಕ್ಟು, ಏನೇ ಕೋಪ ತಾಪ ಇದ್ರೂ ಹಿರಿಯರಿಗೆ ಒಂದು ಮಾತು ಹೇಳದೆ ಹೋದರೆ ತಪ್ಪಾಗುತ್ತೆ. ಅತ್ತೆಗೆ ಹೇಳಿಬಿಟ್ಟೇ ಹೋಗೋಣ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನಿಂಗವಜ್ಜಿ ಶಾರದಾಳಿಗೆ ಊಟ ಮಾಡಿಸ್ತಾ, ಶಾರದಾ, ಆ ದೇವರು ಅದೇನು ಜನ್ಮ ಅಂತ ಈ ಭೂಮಿ ಮೇಲೆ ನನ್ನನ್ನು ಹುಟ್ಟಿಸ್ಬಿಟ್ನೋ ಏನೋ, ಹುಟ್ಟಿದ ಮನೆಯಲ್ಲಿ ಹೊಟ್ಟೆಗೆ ಬರ, ಬಟ್ಟೆಗೆ ಬರ, ಪ್ರತಿಯೊಂದಕ್ಕೂ ಬರ, ಕಡೆ ಪಕ್ಷ ಕಾಲಿಟ್ಟ ಮನೆಯಲ್ಲಿ ಆದರೂ ಸುಖ ಸಿಗುತ್ತೇನೋ ಅಂತ ಆಸೆ ಪಟ್ಕೊಂಡು ಗಂಡನ ಮನೆಗೆ ಬಂದೆ. ಆದರೆ ಅವರು ವರದಕ್ಷಿಣೆ ಕೊಡಲಿಲ್ಲ ಅಂತ ಅತ್ತೆ ಬೈದಾಗ ನನ್ನ ಮನಸ್ಸಲ್ಲಿ ಇದ್ದ ನೋವನ್ನು ಯಾರ ಹತ್ರನೂ ಹೇಳ್ಕೊಂಡವಳಲ್ಲ. ಅದು ಯಾಕೋ ಗೊತ್ತಿಲ್ಲ ಕಂದ, ನಿನ್ನ ಹತ್ರ ಎಲ್ಲನೂ ಒದ್ರಕೋಬೇಕು ಅಂತ ಅನಿಸ್ಬಿಡ್ತು. ಅಜ್ಜಿಯ ಮಾತನ್ನು ಕೇಳಿಸ್ಕೊಂಡು ಎಲ್ಲರೂ ಕಣ್ಣೀರು ಹಾಕ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.